ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ PDO ಎಕ್ಸಾಮ್ ಸಂಬಂಧಿಸಿದ ಹಾಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ನಲ್ಲಿಗಳು ಮತ್ತು ತೊಟ್ಟಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಮೊದಲ 5 ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಈಗ ಮುಂದುವರೆದು ಆರನೇ ಪ್ರಶ್ನೆ ಈ ರೀತಿಯಾಗಿದೆ. ಎ, ಬಿ ಮತ್ತು ಸಿ ಈ 3 ಕೊಳವೆಗಳು ಒಟ್ಟಿಗೆ ಒಂದು ತೊಟ್ಟಿಯನ್ನು 10 ನಿಮಿಷದಲ್ಲಿ ಭರ್ತಿ ಮಾಡುತ್ತದೆ. ಎ ಕೊಳವೆ ಒಂದೇ ಈ ತೊಟ್ಟಿಯನ್ನು 30 ನಿಮಿಷದಲ್ಲಿ, ಬಿ ಕೊಳವೆ ಒಂದೇ ಈ ತೊಟ್ಟಿಯನ್ನು 40 ನಿಮಿಷದಲ್ಲಿ ಭರ್ತಿ ಮಾಡಿದರೆ ಸಿ ಕೊಳವೆ ಒಂದೇ ಈ ತೊಟ್ಟಿಯನ್ನು ಎಷ್ಟು ನಿಮಿಷದಲ್ಲಿ ಭರ್ತಿ ಮಾಡಬಹುದು ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಇವಾಗ ಪ್ರಶ್ನೆಯನ್ನು ಯಾವ ರೀತಿಯಾಗಿ ಪರಿಹಾರವನ್ನು ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ 3 ಕೊಳವೆಗಳು ಒಟ್ಟಿಗೆ ತೊಟ್ಟಿಯನ್ನು 10 ನಿಮಿಷದಲ್ಲಿ, ಎ ಪ್ಲಸ್ ಬಿ ಪ್ಲಸ್ ಸಿ 3 ಕೊಳವೆಗಳು ಸೇರಿ 10 ನಿಮಿಷದಲ್ಲಿ ಒಂದು ತೊಟ್ಟಿಯನ್ನು ಭರ್ತಿ ಮಾಡುತ್ತವೆ. ಹಾಗಾದರೆ ಎ ಕೊಳವೆ ಏನು ಮಾಡುತ್ತೆ 30 ನಿಮಿಷದಲ್ಲಿ, ಬಿ ಕೊಳವೆ 40 ನಿಮಿಷದಲ್ಲಿ, ಹಾಗಾದರೆ ಸಿ ಕೊಳವೆ ಎಷ್ಟು ನಿಮಿಷದಲ್ಲಿ ಈ ಒಂದು ತೊಟ್ಟಿಯನ್ನು ಭರ್ತಿ ಮಾಡಬಹುದು ಎನ್ನುವಂಥದ್ದನ್ನು ನಾವು ಕೊಟ್ಟಿರುವಂಥ ದತ್ತಾಂಶವನ್ನು ಈ ರೀತಿಯಾಗಿ ಬರ್ಕೋಬೇಕು. ನಂತರ ಏನು ಮಾಡಬೇಕಪ್ಪ ಅಂದರೆ ಒಂದು ನಿಮಿಷದಲ್ಲಿ ಪೂರ್ತಿ ಆಗುವ ಟ್ಯಾಂಕ್ನ ಭಾಗ ಅಂತ ಅಂದಾಗ, ಈಗ 1 ಅಂತಂದಾಗ ಇದು ಕಂಪ್ಲೀಟ್ ಆಗಿರುತ್ತೆ. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ 3 ಕೊಳವೆಗಳು ಸೇರಿ ಒಂದು ಪೂರ್ತಿ ಮಾಡಬೇಕಾದ ಒಂದು ತೊಟ್ಟಿಯನ್ನು ನಾವು 1/10 ಅಂತ ಬರೆಯೋಣ. ಅದೇ ರೀತಿಯಾಗಿ ಎ ಒಂದೇ ಈ ಒಂದು ತೊಟ್ಟಿಯನ್ನು ಪೂರ್ಣ ಮಾಡಲು ಒಂದು ನಿಮಿಷದಲ್ಲಿ ಭರ್ತಿಯಾಗುವ ಟ್ಯಾಂಕ್ನ ಭಾಗ ಎಷ್ಟಾಗಿರುತ್ತೆ ಅಂದರೆ 1/30 ಆಗಿರುತ್ತೆ. ಅದೇ ರೀತಿಯಾಗಿ ಬಿ ಕೊಳವೆಯು ಈ ಒಂದು ತೊಟ್ಟಿಯನ್ನು ಭರ್ತಿ ಮಾಡಲು 1 ನಿಮಿಷದಲ್ಲಿ ಭರ್ತಿಯಾಗುವ ಟ್ಯಾಂಕ್ನ ಭಾಗ 1/40 ಅಂತ ಆಗುತ್ತೆ. ಸೊ ಇವಾಗ ನಮಗೆ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಸಿ ಒಂದೇ ಈ ಒಂದು ತೊಟ್ಟಿಯನ್ನು ಭರ್ತಿ ಮಾಡಲು ತೆಗೆದುಕೊಳ್ಳುವಂಥ ಸಮಯ ಎಷ್ಟು ಎನ್ನುವಂಥದ್ದು. ಇವಾಗ ಏನು ಮಾಡಬೇಕಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 3 ನಲ್ಲಿಗಳು ಇಲ್ಲಿ ನಾವು ಒಟ್ಟಿಗೆ ತೆಗೆದುಕೊಟ್ವಿ. ಅದರಲ್ಲಿ ಎ ಮತ್ತು ಬಿ ತೊಟ್ಟಿಯನ್ನು ನಲ್ಲಿಗಳನ್ನು ನಾವು ಇಲ್ಲಿ ಮೈನಸ್ ಮಾಡಬೇಕು. ಈ ಟೋಟಲ್ 3 ನಲ್ಲಿಯಲ್ಲಿ ಎ ಮತ್ತು ಬಿದು ತುಂಬುವಂಥ ಸಮಯವನ್ನು ಮೈನಸ್ ಮಾಡಿದಾಗ ನಮಗೆ ಆನ್ಸರ್ ಸಿಗತ್ತೆ. ಹಾಗಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದಾಗ 1/10 ಅಂತಿದೆ. ಅದರಲ್ಲಿ ಎದು ಎಷ್ಟಿದೆ 1/30 ಅಂತ ಇದೆ, ಬಿದು ಎಷ್ಟಿದೆ 1/40 ಅಂತ ಇದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ಈ ಒಂದು ಟರ್ಮ್ಸಲ್ಲಿ ನಮಗೆ ಬೇಕಾಗಿರುವಂಥದ್ದು ಸಿ ಕೊಳವೆಯಿಂದ ಈ ಒಂದು ತೊಟ್ಟಿಯನ್ನು ತುಂಬಲು ಬೇಕಾಗುವಂಥ ಸಮಯ. ಇವಾಗ ಎಲ್ಲವನ್ನು ಕೂಡ ನಾವು LCM ತೆಗೆಯೋಣ. ಆವಾಗ ಎಷ್ಟು ಬರುತ್ತೆ ಅಂದರೆ 120 ಬರುತ್ತೆ. 10, 30, 40 ಇದರ ಒಂದು ಲಸವನ್ನು ತೆಗೀರಿ. 10 1 10 3 14 10 3 30 34 120. 10 ಎಷ್ಟಲೇ 120 ಆಗುತ್ತೆ. 10 12 120 ಆಗುತ್ತೆ. 30 ಎಷ್ಟಲೇ 120 ಆಗುತ್ತೆ. 34 120. 140 ಎಷ್ಟಲೇ 120 ಆಗುತ್ತೆ. 3 ಓಕೆ. ಇವಾಗ 10ರಲ್ಲಿ 2 ಕೂಡಿ 7 ಆಗುತ್ತೆ. 12ರಲ್ಲಿ 7 ಮೈನಸ್ ಮಾಡಿ 5 ಬರುತ್ತೆ ಡಿವೈಡೆಡ್ ಬೈ 120. ಸೊ ಇವಾಗ 5 1 5 24 1/24. ಸಿ ನಲ್ಲಿಯು 1/24 ಒಂದು ನಿಮಿಷದಲ್ಲಿ ಭರ್ತಿಯಾಗುವ ಟ್ಯಾಂಕ್ನ ಭಾಗ 1/24 ಅಂತಂದರೆ ಇಲ್ಲಿ ಸಿ ಒಂದೇ ಈ ಸಿ ಕೊಳವೆಯು ಈ ಒಂದು ತೊಟ್ಟಿಯನ್ನು ತುಂಬಲು ತೆಗೆದುಕೊಳ್ಳುವಂತಹ ಸಮಯ 24 ನಿಮಿಷಗಳು. ಈ ರೀತಿಯಾಗಿ ಸಾಲ್ವನ್ನು ಮಾಡಬೇಕಾಗುತ್ತದೆ. 3 ಕೊಳವೆಗಳು ಒಟ್ಟಿಗೆ ಸೇರಿ ಈ ಒಂದು ತೊಟ್ಟಿಯನ್ನು ತುಂಬುವಂಥದ್ದು 10 ನಿಮಿಷದಲ್ಲಿ. 1 ನಿಮಿಷದಲ್ಲಿ ಈ ಒಂದು ತೊಟ್ಟಿ ಭರ್ತಿಯಾಗಲು ಟ್ಯಾಂಕ್ನ ಭಾಗ ತಂದಾಗ 1/10 ಅಂತ ತಗೋಬೇಕು. ಇದು 30 ನಿಮಿಷ, ಬಿದು 40 ನಿಮಿಷ. ಒಟ್ಟು
3 ನಲ್ಲಿಯಲ್ಲಿ ಈ 2 ನಲ್ಲಿಯನ್ನು ಮೈನಸ್ ಮಾಡಿದಾಗ ನಮಗೆ ಸಿಗುವಂಥದ್ದು 24 ನಿಮಿಷ. ಸಿ ಕೊಳವೆಯೊಂದೇ ಈ ಒಂದು ತೊಟ್ಟಿಯನ್ನು ತುಂಬಲು 24 ನಿಮಿಷ ಬೇಕಾಗುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ. ಎ, ಬಿ ಮತ್ತು ಸಿ 3 ಕೊಳವೆಗಳು ಒಂದು ತೊಟ್ಟಿಯನ್ನು ಅನುಕ್ರಮವಾಗಿ 12, 15, 20 ನಿಮಿಷದಲ್ಲಿ ಭರ್ತಿ ಮಾಡಬಲ್ಲವು. ಎ ಕೊಳವೆಯನ್ನು ಎಲ್ಲ ಸಮಯದಲ್ಲಿ ತೆರೆದಿಟ್ಟು, ಅಂದರೆ ಈ 3 ನಲ್ಲಿಗಳು ಅಥವಾ ಕೊಳವೆಗಳು ಒಂದು ತೊಟ್ಟಿಯನ್ನು 12, 15, 20 ನಿಮಿಷಗಳಲ್ಲಿ ಭರ್ತಿ ಮಾಡಬಲ್ಲವು. ಹಾಗಾದರೆ ಎ ಕೊಳವೆಯನ್ನು ಎಲ್ಲ ಸಮಯದಲ್ಲಿ ತೆರೆದಿಟ್ಟು, ಈ ಎ ಕೊಳವೆ ಎನ್ನುವಂಥದ್ದು ಯಾವಾಗಲೂ ಓಪನ್ ಆಗಿ ಇರುತ್ತೆ. ಅದರ ಜೊತೆಗೆ ಒಂದಾದರ ಮೇಲೊಂದರಂತೆ ಈ ಎ ಕೊಳವೆ ಎನ್ನುವಂಥದ್ದು ಯಾವಾಗಲೂ ಓಪನ್ ಆಗಿರುತ್ತೆ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಒಂದಾದರಂತೆ ಒಂದು ಸಾರಿ ಬಿ ಮತ್ತೊಂದು ಸಾರಿ ಸಿ ಕೊಳವೆಯನ್ನು ಪ್ರತಿ ಗಂಟೆಗೆ ಬಿ ಅಥವಾ ಸಿಗಳಲ್ಲಿ ಒಂದು ಕೊಳವೆಯನ್ನು ಎ ಕೊಳವೆಯ ಜೊತೆಗೆ ತೆರೆದಿಟ್ಟಾಗ ಟ್ಯಾಂಕ್ನ ಭರ್ತಿಯಾಗಲು ಬೇಕಾಗುವಂತಹ ಸಮಯ ಎಷ್ಟು ಅಂತ ಇದೆ. ಸೊ ಇವಾಗ ಎ, ಬಿ, ಸಿಗಳ ಕೊಳವೆಯನ್ನು ತುಂಬಲು ಅವುಗಳ ಒಂದು ನಿಮಿಷಗಳನ್ನು ಕೊಟ್ಟಿದ್ದಾರೆ. ಅನುಕ್ರಮವಾಗಿ ಎಯು 12, ಬಿ 15, ಸಿ 20 ನಿಮಿಷ. ಈ ಎ ಕೊಳವೆಯನ್ನು ಯಾವಾಗಲೂ ಓಪನ್ ಆಗಿ ಇಡಬೇಕು. ಇದರ ಜೊತೆಗೆ ಪ್ರತಿ ಒಂದು ಗಂಟೆಗೆ ಒಂದು ಸಾರಿ ಬಿಯನ್ನು ಓಪನ್ ಇಡಬೇಕು, ಒಂದು ಸಾರಿ ಸಿಯನ್ನು ಓಪನ್ ಆಗಿಡಬೇಕು ಈ ಎ ಕೊಳವೆ ಜೊತೆಗೆ. ಹಾಗಾದರೆ ಈ ಒಂದು ಟ್ಯಾಂಕ್ನ ತೆರೆದಿಟ್ಟಾಗ ಟ್ಯಾಂಕ್ ಭರ್ತಿಯಾಗಲು ಬೇಕಾಗುವಂಥ ಸಮಯ ಎಷ್ಟು ಅಂತ ಪ್ರಶ್ನೆ ಇದೆ. ಸೊ ಪರಿಹಾರವನ್ನು ನೋಡೋಣ. ಇವಾಗ ಎ ಕೊಳವೆಯ ಎಷ್ಟು ಅವಧಿ ಬೇಕಾಗುತ್ತೆ? ಟ್ಯಾಂಕ್ ಭರ್ತಿಯಾಗಲು ಬೇಕಾಗುವಂಥ ಅವಧಿ 12 ನಿಮಿಷ. ಬಿ ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ? 15 ನಿಮಿಷ. ಸಿ ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ? 20 ನಿಮಿಷ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ? ಎ ಯೊಂದಿಗೆ ಒಂದು ಸಾರಿ ಬಿ, ಒಂದು ಸಾರಿ ಸಿ ಎರಡನ್ನು ಓಪನ್ ಆಗಿಡಬೇಕು. ಪ್ರತಿ ಒಂದು ಗಂಟೆಗೆ ಚೇಂಜಸನ್ನು ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಎ ಜೊತೆಗೆ ಬಿಯನ್ನು ಓಪನ್ ಆಗಿ ಇಟ್ಟಾಗ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು ಅಂತ ನೋಡೋಣ. ನೆಕ್ಸ್ಟ್ ಎ ಜೊತೆಗೆ ಸಿಯನ್ನು ಓಪನ್ ಆಗಿ ಇಟ್ಟಾಗ, ನೆಕ್ಸ್ಟು 1 ಗಂಟೆಯಲ್ಲಿ ಭರ್ತಿ ಆದ ಟ್ಯಾಂಕ್ನ ಭಾಗ. ಇಲ್ಲಿ 1 ಗಂಟೆಯಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ 1 ಗಂಟೆಯಲ್ಲಿ ಈ ಒಂದು ಟ್ಯಾಂಕ್ ಭರ್ತಿಯಾಗುವಂತಹ ಭಾಗಕ್ಕೆ ನಾವು 1/12 ಅಂತ ತೆಗೆದುಕೊಳ್ಬೇಕು ಭಿನ್ನ ರಾಶಿಯಲ್ಲಿ. ಅದೇ ರೀತಿಯಾಗಿ 1 ಗಂಟೆಯಲ್ಲಿ ಬಿ ತೊಟ್ಟಿಯನ್ನು ತುಂಬಲು ತೆಗೆದುಕೊಳ್ಳುವಂಥ ಸಮಯ 1/15 ಅಂತ ತಗೋಬೇಕು. ಸಿದು 1/20 ಅಂತ ತಗೋಬೇಕು. ಇವಾಗ ಎ ಪ್ಲಸ್ ಬಿ ತಂದಾಗ 1/12 ಪ್ಲಸ್ 1/15 ಅಂತ ತಗೋಬೇಕು. ನೆಕ್ಸ್ಟ್ ಸಿ ಯೊಂದಿಗೆ ಅಂದಾಗ 1/12 ಪ್ಲಸ್ 1/20. ಸೊ ಇವಾಗ ಏನು ಮಾಡಬೇಕಂದ್ರೆ ಮೊದಲ ಗಂಟೆಯಲ್ಲಿ ಎ ಮತ್ತು ಬಿ ಕೊಳವೆಗಳು ಹಾಗೂ ಎರಡನೇ ಗಂಟೆಯಲ್ಲಿ ಎ ಮತ್ತು ಸಿಗಳು ಸೇರಿ ಭರ್ತಿ ಮಾಡಿದ ಭಾಗನ ಟ್ಯಾಂಕ್. ಇವಾಗ ಮೊದಲ 1 ಗಂಟೆಯಲ್ಲಿ ಎ ಪ್ಲಸ್ ಬಿ, ನಂತರದ 1 ಗಂಟೆಯಲ್ಲಿ ಎ ಪ್ಲಸ್ ಸಿ ಗೊತ್ತಂದಾಗ ಈಗ ಮೊದಲನೇದಾಗಿ ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಸಿ 1/12 ಪ್ಲಸ್ 1/15 ಪ್ಲಸ್ 1/12 ಪ್ಲಸ್ 1/20. ನೆಕ್ಸ್ಟ್ ಇವಾಗ ಎಲ್ಲದರದ್ದು ಲಸವನ್ನು ತೆಗಿಬೇಕು. 12, 15, 12, 20 ಇವುಗಳ ಲಸವನ್ನು ತೆಗೆದಾಗ 12, 15, 12, 20. ಸೊ ಇವಾಗ 2 6 15 ಆ್ಯಸ್ ಇಟ್ ಈಸ್, 2 6 2 10. ನೆಕ್ಸ್ಟ್ 2 3 15 ಆ್ಯಸ್ ಇಟ್ ಈಸ್, 2 3 2 5. ಸೊ 3 1 3 5 3 1 5 ಆ್ಯಸ್ ಇಟ್ ಈಸ್, 5 1 5. ಸೊ 2 2 4 4 3 12 12 5 ಎಷ್ಟು 60 ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಲಸ ಬರುತ್ತೆ. 12 ಎಷ್ಟಲೆ 60, 12 5 60. 15 ಎಷ್ಟಲೆ 60, 15 4 60, 12 5 60, 23 60.
5 ಪ್ಲಸ್ 1 ಇಂಟು 4 4 1 ಇಂಟು 5 5 1 ಇಂಟು 3 3. ಸೊ ಈ ಎಲ್ಲವನ್ನು ಕೂಡ ನಾವು ಮಾಡಿದಾಗ 17 ಡಿವೈಡೆಡ್ ಬೈ 16 ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ 2 ಗಂಟೆಗಳಲ್ಲಿ ಭರ್ತಿಯಾದ ಭಾಗ ಅಂದರೆ ಎ ಮತ್ತು ಬಿ ಎರಡು ಸೇರಿ 1 ಗಂಟೆ, ಎ ಮತ್ತು ಸಿ ಎರಡು ಸೇರಿ ಇನ್ನೊಂದು ಗಂಟೆ, ಎರಡು ಕೂಡಿದಾಗ 2 ಗಂಟೆಗಳಲ್ಲಿ ಭರ್ತಿಯಾದ ಭಾಗ 17/16 ಅಂತ ಆಗುತ್ತೆ. ಹಾಗಾದರೆ 6 ಗಂಟೆಗಳಲ್ಲಿ ಭರ್ತಿಯಾದ ಭಾಗ 3 ಇಂಟು 2 ಅಂತ ನಾವು ನೋಡಬೇಕು. ಯಾಕೆ 3 ಇಂಟು 2 ಅಂತಂದಾಗ ಇವಾಗ ಇದೇ ರೀತಿಯಾಗಿ 3 ಸಾರಿ ಬದಲಾಯಿಸಬೇಕು. ಪ್ರತಿ ಗಂಟೆಗೆ ಎ ಅಥವಾ ಸಿಗಳಲ್ಲಿ ಒಂದು ಕೊಳವೆಯನ್ನು ಎ ಕೊಳವೆ ಜೊತೆಗೆ ತೆರೆದಿಟ್ಟಾಗ ಟ್ಯಾಂಕ್ ಭರ್ತಿಯಾಗುವಂಥ ಸಮಯ ಅಂತ ಇಲ್ಲಿ ಕೊಟ್ಟಿದ್ದಾರೆ. 3 ಕೊಳವೆಗಳು ಇರೋದರಿಂದ ಇಲ್ಲಿ ನಾವು 6 ಗಂಟೆಗಳಲ್ಲಿ ಭರ್ತಿಯಾದ ಭಾಗ ಅಂತಂದಾಗ ಒಟ್ಟು 3 ಕೊಳವೆಗಳು ಇರೋದ್ರಿಂದ 3 ಇಂಟು 17/16 ಅಂತ ಆಗುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 3 1 320 ಅಂತಂದಾಗ 17/20 ಅಂತ ಬರುತ್ತೆ. ಹಾಗಾದರೆ ಇವಾಗ ಉಳಿದ ಭಾಗ ಏನಿದೆ ಅದನ್ನು ಕೂಡ ನಾವು ಈಗ ತೆಗೆದುಕೊಳ್ಳೋಣ. ಪೂರ್ತಿ ಒಂದರಲ್ಲಿ ಹೋಲ್ ಟರ್ಮ್ ಅಂದರೆ ಸಂಪೂರ್ಣ ಭರ್ತಿಯಾಗುವಂಥದ್ದು ಒಂದಾದರೆ ಅದರಲ್ಲಿ 17/20 ನಾವು ಮೈನಸ್ ಮಾಡಬೇಕಾಗ್ತದೆ. ಆವಾಗ 21 20 20ರಲ್ಲಿ 17 ಮೈನಸ್ ಮಾಡಿ 3/20 ಅಂತ ಬರುತ್ತೆ. ಇವಾಗ ಎ ಪ್ಲಸ್ ಬಿ ಅಂತಂದಾಗ ಎಷ್ಟು ಬರುತ್ತೆ? ಎ ಪ್ಲಸ್ ಬಿ ಅಂತಂದಾಗ ಎ ಪ್ಲಸ್ ಬಿ ಅಂದಾಗ 1/12 ಪ್ಲಸ್ 1/15 ಇಸ್ ಈಕ್ವಲ್ ಟು 5/4 ಡಿವೈಡೆಡ್ ಬೈ 16 ಅಂದಾಗ 3/20 ಅಂತ ಆಗುತ್ತೆ. ಇವಾಗ ಟ್ಯಾಂಕ್ ಪೂರ್ತಿಯಾಗಿ ಭರ್ತಿಯಾಗಲು ನಮಗೆ ಒಟ್ಟು 7 ಗಂಟೆಗಳು ಬೇಕಾಗುತ್ತದೆ. ಇವಾಗ ಸಂಪೂರ್ಣದಲ್ಲಿ ನಮಗೆ ಬಂದಿರುವಂಥದ್ದು ಎ ಪ್ಲಸ್ ಬಿ ಪ್ಲಸ್ ಎ ಪ್ಲಸ್ ಸಿ ಎರಡನ್ನು ಕೂಡಿ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದು 2 ಗಂಟೆಯಲ್ಲಿ ಈ ಒಂದು ಟ್ಯಾಂಕ್ ತುಂಬಿದ್ದು ಎಷ್ಟು? 17/20 ಅಂತ ಆಯಿತು. 2 ಗಂಟೆಯಲ್ಲಿ ಇಷ್ಟು ತುಂಬಿದಾದರೆ ಸಂಪೂರ್ಣದಲ್ಲಿ ನಾವು 17/20 ಮೈನಸ್ ಮಾಡಬೇಕು. ಆವಾಗ 3/20 ಅಂತ ಬರುತ್ತೆ. 3 1 3 7 21 ಆಗುತ್ತೆ. ಅಪ್ರಾಕ್ಸಿಮೇಟ್ ಅಷ್ಟಾಗುತ್ತೆ. ಇದು 21 ಇದ್ದರೆ 3 ಅಂದರೆ 3 7 21 ಆಗುತ್ತೆ. ಹಾಗಾಗಿ ಎ ಪ್ಲಸ್ ಬಿ ಅಂದಾಗ ಇಲ್ಲಿ 3/20 ಅಂತ ಬರ್ತಾಯಿದೆ. 3/20 ಅಂದಾಗ ಅಪ್ರಾಕ್ಸಿಮೇಟ್ 1/7 ಅಂತ ಬರುತ್ತೆ. ಹಾಗಾಗಿ ಈ ಒಂದು ಎ ಮತ್ತು ಬಿ ಎರಡು ನಲ್ಲಿಗಳು ಜೊತೆಗೆ ಸೇರಿ ಈ ಒಂದು ತೊಟ್ಟಿಯನ್ನು ತುಂಬಲು ಬೇಕಾಗುವಂಥ ಸಮಯ 7 ಗಂಟೆಗಳು. ಇವಾಗ 1/7 ಅಂತಂದಾಗ ನಾವು ಏನು ಮಾಡ್ತೀವಿ, ಇದನ್ನು ಒಂದು ಗಂಟೆಯಲ್ಲಿ ಭರ್ತಿಯಾದ ಟ್ಯಾಂಕ್ನ ಭಾಗ ಅಂದಾಗ 1/7 ಅಂತಂದಾಗ ನಾವು ಇದನ್ನು 7 ಗಂಟೆ ಅಂತ ಹೇಳಿ ತೆಗೆದುಕೊಳ್ತೀವಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 7 ಗಂಟೆಗಳು. ನೆಕ್ಸ್ಟ್ 8ನೇ ಪ್ರಶ್ನೆ. ಎ ಬಿ ಸಿ ಈ 3 ಕೊಳವೆಗಳು ಒಟ್ಟಿಗೆ ಒಂದು ತೊಟ್ಟಿಯನ್ನು 5 ಗಂಟೆಗಳಲ್ಲಿ ಭರ್ತಿ ಮಾಡುತ್ತವೆ. ಸಿ ಕೊಳವೆಯು ಬಿ ಕೊಳವೆಯ 2ರಷ್ಟು ವೇಗವನ್ನು, ಬಿ ಕೊಳವೆಯು ಎ ಕೊಳವೆಯ 2ರಷ್ಟು ವೇಗವನ್ನು ಹೊಂದಿದೆ. ಹಾಗಾದರೆ ಎ ಕೊಳವೆಯೊಂದೇ ಈ ತೊಟ್ಟಿಯನ್ನು ತುಂಬಲು ಎಷ್ಟು ಗಂಟೆಗಳಲ್ಲಿ ಭರ್ತಿ ಮಾಡುವಂಥದ್ದು ಅಂತ ಪ್ರಶ್ನೆ ಇದೆ. ಮೊದಲನೇದಾಗಿ ನಾವು ತೆಗೆದುಕೊಳ್ಳೋಣ. ಎ ಬಿ ಸಿ ಅಂತ 3 ಕೊಳವೆಗಳಿದ್ದಾವೆ, ಎ ಬಿ ಸಿ ಅಂತ. ಇವಾಗ ಎ ಏನು ಮಾಡ್ತಾ ಇದೆ, ಇಲ್ಲಿ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಸಿ ಕೊಳವೆಯು ಬಿ ಕೊಳವೆಯ 2ರಷ್ಟು ವೇಗ, ಸಿ ಏನಿದೆ ಅದರ 2ರಷ್ಟು ಬಿದಿದೆ. ಹಾಗಾದರೆ ಬಿ ಕೊಳವೆಯು ಎ ಕೊಳವೆಯ 2ರಷ್ಟು ವೇಗವನ್ನು ಹೊಂದಿದೆ. ಹಾಗಾದರೆ ನಾವೀಗ ಮೊದಲನೇದಾಗಿ ಏನನ್ನು ತಗೋಬೇಕು? ಎ ಅಂದರೆ ಇದನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. ಎಕ್ಸ್ ತಂದಾಗ ಇಲ್ಲಿ ನೆಕ್ಸ್ಟ್ ಏನಿದೆ, ಸಿ ಕೊಳವೆಯು ಬಿ ಕೊಳವೆಯ 2ರಷ್ಟು, ಬಿ ಕೊಳವೆಯು ಎ ಕೊಳವೆಯ 2ರಷ್ಟು ಅಂದಾಗ ಇದು 1/2 ಅಂತ ತಗೋಬೇಕು. ಹಾಗಾಗಿ x/2 ಅಂತ ಹೇಳಿ ನಾವು ಇಲ್ಲಿ ತೆಗೆದುಕೊಳ್ಳೋಣ. x/2 ಅಂತ ತೆಗೆದುಕೊಳ್ಳೋಣ. ಯಾಕಂದರೆ ಬಿ ಕೊಳವೆಯು ಎ ಕೊಳವೆಯ 2ರಷ್ಟು ವೇಗವನ್ನು ಹೊಂದಿದೆ. ಅದೇ ರೀತಿಯಾಗಿ ಸಿ ಕೊಳವೆಯು ಬಿ ಕೊಳವೆಯ 2ರಷ್ಟು ವೇಗವನ್ನು ಹೊಂದಿದೆ ಅಂತ ಇದೆ.
ಹಾಗಾದರೆ ಇಲ್ಲಿ ನಾವು 1/x/2 ಅಂತ ತೆಗೆದುಕೊಂಡ್ರೆ ಇದು x/2 ಇಂಟು 2 ಅಂದಾಗ, ಅಂದರೆ ಬಿಯ 2ರಷ್ಟು ಅಂದಾಗ ಮತ್ತೆ 2ರಿಂದ ಗುಣಿಸಬೇಕು. ಹಾಗಾಗಿ x/4 ಅಂತ ಬರುತ್ತೆ. ಹಾಗಾದರೆ ಈ ಕೊಳವೆಯೊಂದೇ ಈ ತೊಟ್ಟಿಯನ್ನು ಎಷ್ಟು ಗಂಟೆಗಳಲ್ಲಿ ಭರ್ತಿ ಮಾಡುವಂಥದ್ದು ಅಂತಂದಾಗ, ಈಗ 1 ಗಂಟೆಯಲ್ಲಿ ಭರ್ತಿ ಮಾಡಬಹುದಾದ ಟ್ಯಾಂಕ್ನ ಭಾಗ ಅಂದಾಗ ಇದು 1/x ಆಗಿರಲಿ. ಇದನ್ನು ರಿವರ್ಸ್ ಆವೃತ್ಕ ಮಾಡಿದಾಗ 2/x ಆಗುತ್ತೆ. ಸಿ ಕೊಳವೆಯ ಒಂದು ರೆಸಿಪ್ರೊಕಲ್ 1 ಗಂಟೆಯಲ್ಲಿ ಭರ್ತಿ ಆಗಬೇಕಾದ ಟ್ಯಾಂಕ್ನ ಭಾಗ ತಂದಾಗ 4/x ಅಂತ ಆಗುತ್ತೆ. ಸೊ ಇವಾಗ ಅಷ್ಟನ್ನೂ ಕೂಡಿ ನಾವಾಗೇನು ಮಾಡಬೇಕಪ್ಪ ಅಂದರೆ, ಈಗ 3 ಕೊಳವೆಗಳು ಎಲ್ಲವನ್ನು ಕೂಡಿದಾಗ ನೋಡಿ, ಎ ಬಿ ಸಿ 3 ಕೊಳವೆಗಳು ಒಟ್ಟಿಗೆ ಒಂದು ತೊಟ್ಟಿಯನ್ನು 5 ಗಂಟೆಗಳಲ್ಲಿ ಫುಲ್ ಮಾಡ್ತಾ ಇದೆ. ಹಾಗಾಗಿ A+B+C = 5 ಗಂಟೆಗಳು ಅಂತ ತೆಗೆದುಕೊಳ್ತಾ ಇದ್ದೀವಿ. ಸೊ ಇವಾಗ ಇದನ್ನು 3 ಕೂಡಿದಾಗ ತಂದಾಗ 1 ಗಂಟೆಯಲ್ಲಿ ಭರ್ತಿ ಮಾಡಬೇಕಾದ ಟ್ಯಾಂಕ್ನ ಭಾಗ 1/x + 2/x + 4/x = 1/5. ಅಂದರೆ 1 ಗಂಟೆಯಲ್ಲಿ ಭರ್ತಿ ಮಾಡಬೇಕಾದ ಟ್ಯಾಂಕ್ನ ಭಾಗ ತಂದಾಗ 1ರಲ್ಲಿ 5 ಭಾಗ ಈ 3 ಕೊಳವೆಗಳು ಸೇರಿ ಈ ಟ್ಯಾಂಕನ್ನು ಫುಲ್ ಮಾಡ್ತವೆ. ಹಾಗಾದರೆ ಇವಾಗ ಎಲ್ಲವನ್ನು ಕೂಡ LCM, ಎಕ್ಸ್ನ LCM ಏನಾಗುತ್ತೆ, ಎಕ್ಸೇ ಬರುತ್ತೆ. ಇವಾಗ 1 + 2 + 4 ತಂದಾಗ ಇದು 7/x ಆಗುತ್ತೆ, = 1/5. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ x = 7 35 ಗಂಟೆ. ಓಕೆ, ಇವಾಗ ಈ ಕೊಳವೆಯೊಂದೇ ಈ ಒಂದು ತೊಟ್ಟಿಯನ್ನು ಎಷ್ಟು ಗಂಟೆಗಳಲ್ಲಿ ಭರ್ತಿ ಮಾಡ್ಬೋದು ಅಂತಂದಾಗ ಇದು x = 35 ಗಂಟೆ. ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ. ಎ ಕೊಳವೆಯು ಬಿ ಕೊಳವೆಗಿಂತ 3ರಷ್ಟು ವೇಗದಲ್ಲಿ ತೊಟ್ಟಿಯನ್ನು ಭರ್ತಿ ಮಾಡಬಲ್ಲದು. ಎ ಕೊಳವೆ ಏನು ಮಾಡ್ತಾ ಇದೆ, ಬಿ ಕೊಳವೆಗಿಂತ 3ರಷ್ಟು ವೇಗದಲ್ಲಿ ತೊಟ್ಟಿಯನ್ನು ಭರ್ತಿ ಮಾಡಬಲ್ಲದು. ಒಂದು ವೇಳೆ ಎ ಮತ್ತು ಬಿ ಎರಡೂ ಕೊಳವೆಗಳು ಒಟ್ಟಿಗೆ ತೊಟ್ಟಿಯನ್ನು 36 ನಿಮಿಷದಲ್ಲಿ ಭರ್ತಿ ಮಾಡಿದರೆ ಬಿ ಕೊಳವೆಯೊಂದೇ ತೊಟ್ಟಿಯನ್ನು ಭರ್ತಿಯಾಗಲು ಬೇಕಾಗುವಂಥ ಸಮಯ ಎಷ್ಟು ಅಂತ ಪ್ರಶ್ನೆ ಇದೆ. ಸೊ ಇವಾಗ ಪ್ರಶ್ನೆನ ಸಾಲ್ವ್ ಮಾಡೋಣ. ಇವಾಗ ಹೋಲಿಕೆ ಮಾಡಿರೋದ್ರಿಂದ ಇವಾಗ ಮೊದಲನೇದಾಗಿ ಎ ಬಿ ಮತ್ತು ನೋಡಿ ಎ ಕೊಳವೆಯು ಬಿ ಕೊಳವೆಗಿಂತ 3ರಷ್ಟಿದೆ. ಅದೇ ರೀತಿಯಾಗಿ ಒಂದು ವೇಳೆ ಎ ಮತ್ತು ಬಿ ಎರಡೂ ಕೊಳವೆಗಳು ಒಟ್ಟಿಗೆ ಸೇರಿ 36 ನಿಮಿಷ ಅಂದಿದ್ದಾರೆ. ಸೊ A + B ಅಂದರೆ 36 ಮಿನಿಟ್. ಇವಾಗ ಎ ಕೊಳವೆಯು ಬಿ ಕೊಳವೆಗಿಂತ 3ರಷ್ಟಿದೆ ಅಂದಾಗ ಇಲ್ಲಿ ಎ ಕೊಳವೆ ಅಂದಾಗ ಅದು x ಆಗಿರಲಿ, ಬಿ ಕೊಳವೆಗಿಂತ 3ರಷ್ಟು ಅಂತಂದಾಗ ಇದು 3x ಆಗಿರಲಿ. ಓಕೆ, ಎ ಕೊಳವೆಯು ಬಿ ಕೊಳವೆಗಿಂತ 3ರಷ್ಟು ವೇಗದಲ್ಲಿದ್ದಾಗ ಎ x ಆಗಿರಲಿ, ಬಿ 3x ಅಂತ ಆಗಿರಲಿ. ಸೊ A + B 36 ನಿಮಿಷ ಆಗುತ್ತೆ. ಸೊ ಇವಾಗ ಒಂದು ನಿಮಿಷದಲ್ಲಿ ಭರ್ತಿ ಆಗುವ ಟ್ಯಾಂಕ್ನ ಭಾಗ ಅಂದಾಗ ಈ ಭಾಗ ತಂದಾಗ 1ರಲ್ಲಿ x ಭಾಗ, ಅದೇ ರೀತಿಯಾಗಿ ಬಿ 1ರಲ್ಲಿ 3x ಭಾಗ ಆಗುತ್ತೆ. A + B ಎರಡು 1ರಲ್ಲಿ 36 ಭಾಗ ಫುಲ್ ಮಾಡುತ್ತೆ. ಹಾಗಾದರೆ ಇದನ್ನು ನಾವು 1/x + 1/3x = 1/36. LCM ತೆಗೆದಾಗ 3x ಅಂತ ಬರುತ್ತೆ. ಇದು 3 + 1 ಅಂದರೆ 3x. ಇಲ್ಲಿ x ಇದೆ, ಇದಕ್ಕೆ 3ಯಿಂದ ಗುಣಿಸಿದಾಗ 3 ಅಂತ ಬರುತ್ತೆ. 3x ಇದೆ, ಇದು 1ರಿಂದ ಗುಣಿಸಬೇಕು. 3 + 1 ಅಂತಂದಾಗ ಇದು 4/3x ಅಂತ ಆಗುತ್ತೆ, = 1/36. ಓಕೆ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 × 36 = 3x. ಎರಡನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ 36 × 144 = 33x. 3x
ಅಂತಂದಾಗ ಇಲ್ಲಿ ನೋಡಿ ಬಿ ಕೊಳವೆಯು 3x - 144 ನಿಮಿಷದಲ್ಲಿ ಟ್ಯಾಂಕನ್ನು ಭರ್ತಿ ಮಾಡುವಂಥದ್ದು. ಹಾಗಾದರೆ ಇದನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಂತ. ಸೊ ಇವಾಗ ಬಿ ಕೊಳವೆ ಒಂದೇ, ಇಲ್ಲಿ ನಮಗೆ ಏನು ಆನ್ಸರ್ ಬರ್ತಾ ಇದೆ 3x = 144 ಅಂತ ಆನ್ಸರ್ ಬಂತು. ಇವಾಗ ನಾವು ಎಕ್ಸ್ ವ್ಯಾಲ್ಯೂನ ಪಾಯಿಂಟ್ ಔಟ್ ಮಾಡುವಂತಿಲ್ಲ, ಯಾಕಂದರೆ ಪ್ರಶ್ನೆಯಲ್ಲಿ ಎ ಕೊಳವೆಯೊಂದೇ ತೊಟ್ಟಿಯನ್ನು ಭರ್ತಿ ಮಾಡಲು ಬೇಕಾಗುವಂಥ ಸಮಯ ಅಂತ ಕೇಳಿದರೆ ಎಕ್ಸನ್ನು ಪಾಯಿಂಟ್ ಔಟ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ನಮಗೆ ಏನು ಕೇಳಿದ್ದಾರೆ, ಬಿಯನ್ನು ಕೇಳಿದ್ದಾರೆ. ಬಿ ಕೊಳವೆಯೊಂದೇ ತೊಟ್ಟಿಯನ್ನು ಭರ್ತಿ ಮಾಡಲು ಬೇಕಾಗುವಂಥ ಸಮಯ ತಂದಾಗ ಬಿ ಕೊಳವೆ ಎಷ್ಟಿದೆ 3x ಅಂತ ಇದೆ. ಹಾಗಾಗಿ 3x = 144 ತಂದಾಗ ಈ ಬಿ ಕೊಳವೆಯೊಂದೇ ತೊಟ್ಟಿಯನ್ನು ಭರ್ತಿ ಮಾಡಲು ಬೇಕಾಗುವಂಥ ಸಮಯ 144 ನಿಮಿಷ ಎನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ನಮಗೆ ಸಿಗ್ತಾ ಇದೆ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. 2 ಕೊಳವೆಗಳು ಪ್ರತ್ಯೇಕವಾಗಿ ಒಂದು ತೊಟ್ಟಿಯನ್ನು 20 ನಿಮಿಷದಲ್ಲಿ ಮತ್ತು 24 ನಿಮಿಷದಲ್ಲಿ ಭರ್ತಿ ಮಾಡಬಲ್ಲವು. ಹಾಗಾದರೆ 3ನೇ ಕೊಳವೆಯು ಪ್ರತಿ ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ದ್ರವವನ್ನು ಖಾಲಿ ಮಾಡುವುದು. ಒಂದು ವೇಳೆ 3 ಕೊಳವೆಗಳನ್ನು ಏಕಕಾಲಕ್ಕೆ ತೆರೆದಿಟ್ಟರೆ ಟ್ಯಾಂಕ್ ಭರ್ತಿಯಾಗಲು 15 ನಿಮಿಷ ಸಾಕು. ಹಾಗಾದರೆ ಟ್ಯಾಂಕ್ನ ಸಾಮರ್ಥ್ಯ ಎಷ್ಟು ಎನ್ನುವಂಥದ್ದು ಪ್ರಶ್ನೆ ಇದೆ. ಸೊ ಪ್ರಶ್ನೆಯನ್ನು ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಕೊಳವೆಯಲ್ಲಿ ಪ್ರತ್ಯೇಕವಾಗಿ ಒಂದು ತೊಟ್ಟಿಯನ್ನು 2 ಕೊಳವೆಗಳಿದ್ದಾವೆ. ಪ್ರತ್ಯೇಕವಾಗಿ ತೊಟ್ಟಿಯನ್ನು ಭರ್ತಿ ಮಾಡುವುದಾದರೆ ಎ ಕೊಳವೆಯು 20 ನಿಮಿಷದಲ್ಲಿ, ಬಿ ಕೊಳವೆ ಏನು ಮಾಡುತ್ತೆ 24 ನಿಮಿಷದಲ್ಲಿ ಭರ್ತಿ ಮಾಡಬಲ್ಲದು. ಹಾಗಾದರೆ 3ನೇ ಕೊಳವೆಯು ಪ್ರತಿ ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ದ್ರವವನ್ನು ಖಾಲಿ ಮಾಡುತ್ತೆ. ಅಂದರೆ 3ನೇ ಕೊಳವೆ ಏನು ಮಾಡ್ತಾ ಇದೆ, ಪ್ರತಿ ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ದ್ರವವನ್ನು ಖಾಲಿ ಮಾಡ್ತಾ ಇದೆ. ಹಾಗಾದರೆ ಒಂದು ವೇಳೆ 3 ಕೊಳವೆಗಳನ್ನು ಏಕಕಾಲಕ್ಕೆ ನಾವು ತೆರೆದಿಟ್ಟಾಗ ಟ್ಯಾಂಕ್ ಭರ್ತಿಯಾಗಲು 15 ನಿಮಿಷ ಸಾಕು ಎನ್ನುವಂಥದ್ದು ಪ್ರಶ್ನೆ ಇದೆ. ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಮೊದಲೇದಾಗಿ ಕೊಳವೆಗಳು ಅಂತ ನೋಡಿದಾಗ ಕೊಳವೆ ಎ ಟ್ಯಾಂಕ್ ಭರ್ತಿಯಾಗಲು ಬೇಕಾಗುವಂಥ ಸಮಯ 20 ನಿಮಿಷ. 1 ನಿಮಿಷದಲ್ಲಿ ಭರ್ತಿ ಆಗುವ ಟ್ಯಾಂಕ್ನ ಭಾಗ ಅಂದಾಗ ಇದು 1ರಲ್ಲಿ 20 ನಿಮಿಷ ಅಂತ ತಗೋಬೇಕು. ಬಿದು ಎಷ್ಟಿದೆ 24 ನಿಮಿಷ. 1 ನಿಮಿಷದಲ್ಲಿ ಭರ್ತಿಯಾಗುವ ಟ್ಯಾಂಕ್ನ ಭಾಗ 1/24. ಅದೇ ರೀತಿಯಾಗಿ ಎ + ಬಿ + ಸಿ ಅಂದರೆ ಒಂದು ವೇಳೆ 3 ಕೊಳವೆಗಳನ್ನು ಏಕಕಾಲಕ್ಕೆ ತೆರೆದಿಟ್ಟರೆ ಟ್ಯಾಂಕ್ ಭರ್ತಿಯಾಗಲು 15 ನಿಮಿಷ ಬೇಕು. ಹಾಗಾಗಿ ನಾವಿಲ್ಲಿ ಏನು ತಗೋಬೇಕು, ಎ + ಬಿ + ಸಿ = 15 ನಿಮಿಷ ಅಂದಾಗ 1 ನಿಮಿಷದಲ್ಲಿ ಟ್ಯಾಂಕ್ ಭರ್ತಿಯಾಗುವ ಭಾಗ ತಂದಾಗ 1/15 ಅಂತಾಯಿತು. 1/15 ಅಂತಂದಾಗ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಸಿ ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ. ನಾವು ಸಿಯನ್ನು ಫೈಂಡ್ ಔಟ್ ಮಾಡಿ ಈ ಒಂದು ಟ್ಯಾಂಕ್ನ ಕೆಪ್ಯಾಸಿಟಿ ಅಥವಾ ಸಾಮರ್ಥ್ಯವನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾಗಿ ಸಿದ ನಮಗೆ ಸಮಯ ಗೊತ್ತಿಲ್ಲ, ಹಾಗಾಗಿ ಇದನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ. 1 ನಿಮಿಷದಲ್ಲಿ ಭರ್ತಿಯಾಗುವ ಟ್ಯಾಂಕ್ನ ಭಾಗ 1/x ಆಗಿರಲಿ. ಇವಾಗ 3 ಟ್ಯಾಂಕ್ಗಳನ್ನು ನಾವು ತೆಗೆದುಕೊಳ್ಳೋಣ. ಎ + ಬಿ + ಸಿ ಅಂತಂದಾಗ 1/20, ಇದು ಎದು 1/24, ಇದು ಬಿದು -1/x. ಮೈನಸ್ ಯಾಕೆ ತೆಗೆದುಕೊಂಡ್ವಿ, ಇಲ್ಲಿ 3ನೇ ಕೊಳವೆ ಏನು ಮಾಡ್ತಾ ಇದೆ, ಪ್ರತಿ ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ದ್ರವವನ್ನು ಖಾಲಿ ಮಾಡ್ತಾ ಇದೆ. 2 ಕೊಳವೆಗಳು ಇದು ಭರ್ತಿ ಮಾಡುವಂಥ ಕೆಲಸ ಮಾಡಿದರೆ ಸಿ ಏನು ಮಾಡ್ತಾ ಇದೆ, ಖಾಲಿ ಮಾಡ್ತಾ ಇದೆ, ಈ ತೊಟ್ಟಿಯನ್ನು ಖಾಲಿ ಮಾಡ್ತಾ ಇದೆ. ಹಾಗಾಗಿ -1/x ಅಂತ ನಾವು ತೆಗೆದುಕೋಬೇಕು. = 1/15. 1/15 ಯಾಕಂದರೆ 3 ಕೊಳವೆಗೂ ಒಟ್ಟಿಗೆ ತೆರೆದಿಟ್ಟಾಗ 15 ನಿಮಿಷದಲ್ಲಿ ಭರ್ತಿ ಮಾಡುವಂಥದ್ದು. ಹಾಗಾಗಿ 1/15. ಇದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. 1/20 + 1/24 ಇದು ಏನಿದೆ ಬಲಗಡೆ ಇರುವಂಥದ್ದು ಈ ಕಡೆ ಬಂದಾಗ -1/15 ಆಗುತ್ತೆ, 1/x. ಸೊ ಎಲ್ಲವನ್ನು ಕೂಡ LCM ತೆಗೆದಾಗ 120 ಆಗುತ್ತೆ. 20 ಎಷ್ಟಲೇ 120 6ಲೇ
24 ಎಸ್ಲೆ 120, 5 15 ಎಸ್ಲೆ 120, 15 8 120 is equal to 1/x. ಸೊ ಎರಡನ್ನು ಕೂಡಿ 11, 11ರಲ್ಲಿ 8 ಮೈನಸ್ ಮಾಡಿ 3 120 1/x ಅಂದಾಗ ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3x ಈಕ್ವಲ್ ಟು 120. ಸೊ x ಈಸ್ ಈಕ್ವಲ್ ಟು 40 ನಿಮಿಷ. x ಈಕ್ವಲ್ ಟು 40 ನಿಮಿಷ ಅಂತ ನಮಗೆ ಆನ್ಸರ್ ಬರ್ತಾಯಿದೆ. ಇವಾಗ ಸಿ ಕೊಳವೆ ಏನು ಮಾಡ್ತಾಯಿದೆ, ಪ್ರತಿ 40 ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ದ್ರವವನ್ನು ವೇಸ್ಟ್ ಮಾಡ್ತಾಯಿದೆ. ಹಾಗಾದರೆ ಸಿ ತೊಟ್ಟಿಯು 40 ನಿಮಿಷದಲ್ಲಿ ತೊಟ್ಟಿಯನ್ನು ಖಾಲಿ ಮಾಡುತ್ತೆ. ಸಿ ಎನ್ನುವಂಥದ್ದು 40 ನಿಮಿಷದಲ್ಲಿ ತೊಟ್ಟಿಯನ್ನು ಖಾಲಿ ಮಾಡ್ತಾಯಿದೆ. ನಮಗೆ ಇನ್ನೂ ಕೂಡ ಏನು ದತ್ತಾಂಶವನ್ನು ಕೊಟ್ಟಿದ್ದಾರೆ ಅಂತಂದರೆ, ಈ ಮೂರನೇ ಕೊಳವೆಯು ಪ್ರತಿ ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ದ್ರವವನ್ನು ಖಾಲಿ ಮಾಡ್ತಾಯಿದೆ. ಹಾಗಾದರೆ ಪ್ರತಿ ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ತಂದಾಗ 43 120 ಗ್ಯಾಲನ್. ಓಕೆ, ಇವಾಗ ಸಿ ಕೊಳವೆಯು 40 ನಿಮಿಷಕ್ಕೆ 3 ಗ್ಯಾಲನ್ನಷ್ಟು ದ್ರವವನ್ನು ಖಾಲಿ ಮಾಡಿದರೆ 40 ನಿಮಿಷದಲ್ಲಿ 3 ಗ್ಯಾಲನ್ನ ತಂದಾಗ ಈ ಒಂದು ಟ್ಯಾಂಕ್ನಲ್ಲಿರುವಂಥ 120 ಗ್ಯಾಲನ್ನಷ್ಟು ದ್ರವವನ್ನು ಇದು 40 ನಿಮಿಷದಲ್ಲಿ ಖಾಲಿ ಮಾಡುವಂಥದ್ದು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ, ಈ ಒಂದು ತೊಟ್ಟಿಯ ಸಾಮರ್ಥ್ಯ, ಈ ಟ್ಯಾಂಕ್ನ ಸಾಮರ್ಥ್ಯ ಎಷ್ಟು ಅಂತಂದರೆ 120 ಗ್ಯಾಲನ್ ನೀರು ಟ್ಯಾಂಕ್ನ ಸಾಮರ್ಥ್ಯ ಇದೆ ಅಂತ ನಾವಿಲ್ಲಿ ಆನ್ಸರನ್ನು ಮಾಡ್ಬೋದು. ಸೊ ಸರಿಯಾದ ಉತ್ತರ 120 ಗ್ಯಾಲನ್. ಓಕೆ ಫ್ರೆಂಡ್ಸ್, ಕೊಳವೆಗಳು ಮತ್ತು ತೊಟ್ಟಿಗಳಿಗೆ ಸಂಬಂಧಿಸಿದ ಹಾಗೆ ಪ್ರಮುಖ 5 ಪ್ರಶ್ನೆಗಳು, 10 ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಹಿಂದಿನ ಒಂದು ವಿಡಿಯೋದಲ್ಲಿ 5 ಪ್ರಶ್ನೆಗಳು, ಈ ಒಂದು ವಿಡಿಯೋದಲ್ಲಿ 5 ಪ್ರಶ್ನೆಗಳು. ಇವು ಮುಂದೆ ಬರುವಂಥ PDA ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಿದ್ದಾವೆ. ಸೊ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.